ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ ಅದು AICTEಯಿಂದ ಬರ್ತಾ ಇರೋ ಸ್ಕಾಲರ್ಶಿಪ್ AICTE ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ 2025. ಇದು ಡಿಪ್ಲೊಮಾ ಮತ್ತು ಎಲ್ಲ UG ಅಂದರೆ ಡಿಗ್ರಿ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ. ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಲಾಸ್ಟ್ ಡೇಟ್ ಏನು, ಏನೆಲ್ಲ ಬೆನಿಫಿಟ್ ಬರುತ್ತೆ ಮತ್ತು ಇದರದೆಲ್ಲ ಅಡ್ವಾಂಟೇಜ್ ಏನು, ಯಾವ ಥರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು, ಎಲ್ಲ ಮಾಹಿತಿ ಕಂಪ್ಲೀಟ್ ಡಿಟೇಲ್ ಆಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್ ಆಫ್ ಸ್ಕಾಲರ್ಶಿಪ್, ಜಾಬ್ಸ್ ಆ್ಯಂಡ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್. ಬನ್ನಿ ಈಗ ಒನ್ ಬೈ ಒನ್ ಇದರ ಡಿಟೇಲ್ ನೋಡುವ. ಇದರಲ್ಲಿ ನಾವು ನೋಡಬಹುದು, ಮೊದಲನೇದಾಗಿ ಇದು ಡಿಪ್ಲೊಮಾ ಮತ್ತು UG ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ. ಇದರದ್ದು ಲಾಸ್ಟ್ ಡೇಟ್ ಅಕ್ಟೋಬರ್ 31 ಆಗಿದೆ. ಬನ್ನಿ ಒನ್ ಬೈ ಒನ್ ಡೀಟೇಲ್ಸನ್ನು ನೋಡುವ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬೇಕಂದರೆ, ಮೊದಲನೇದಾಗಿ ಇಲ್ಲಿ ನಾವು ನೋಡಬಹುದು, ಫಿಮೇಲ್ ಸ್ಟೂಡೆಂಟ್ ಇರಬೇಕು, ಇಂಡಿಯನ್ ನ್ಯಾಷನಲ್ ಭಾರತದ ನಾಗರಿಕರಾಗಿರಬೇಕು ಮತ್ತು ಅದರಲ್ಲಿ ಕೋರ್ಸ್ ಯಾವ್ದು ಎನ್ರೋಲ್ಮೆಂಟ್ ಮಾಡಿರಬೇಕಂದ್ರೆ ಕೋರ್ಸ್ ಇವರು ಡಿಪ್ಲೊಮಾ ಫಸ್ಟ್ ಇಯರ್ ಮತ್ತು AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿರಬೇಕು. ಈಗ ನಮ್ಗೆ ಗೊತ್ತಿರುವಂಗೆ ಎಲ್ಲ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಪ್ರೈವೇಟ್ ಆಗಲಿ ಏಡೆಡ್ ಆಗಲಿ ಗವರ್ಮೆಂಟ್ ಕಾಲೇಜ್ ಆಗಲಿ ಎಲ್ಲ ಕಾಲೇಜ್ಗಳು AICTE ಅಪ್ರೂವ್ಡ್ ಇರ್ತವೆ, AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಅದಕ್ಕೆ ನಾವು ಎನ್ಕ್ವೈರಿ ಮಾಡೋದೇನು ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 8 lakh, ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇದ್ದವರು ಇದಕ್ಕೆ ಅಪ್ಲೈ ಮಾಡಬಹುದು. ಆಮೇಲೆ ಒಂದು ಫ್ಯಾಮಿಲಿಯಿಂದ ಇಲ್ಲಿ ನಾವು ನೋಡ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಒಂದು ಫ್ಯಾಮಿಲಿಯಿಂದ 2 ಫೀಮೇಲ್ ಮೆಂಬರಿಗೆ, ಅಂದರೆ ಈಗ ಒಬ್ಬರಿಗೆ ಆಲ್ರೆಡಿ ಸ್ಕಾಲರ್ಶಿಪ್ ಬರ್ತಿದ್ರೆ ಇನ್ನೊಬ್ಬರಿಗೆ ಸ್ಕಾಲರ್ಶಿಪ್ ಮ್ಯಾಕ್ಸಿಮಮ್ ಅಪ್ಲೈ ಮಾಡಬಹುದು. ಆಲ್ರೆಡಿ ಇಬ್ಬರು ಫ್ಯಾಮಿಲಿಯಲ್ಲಿ ಸ್ಕಾಲರ್ಶಿಪ್ ತೊಗೋತಾ ಇದ್ದರೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗೋದಿಲ್ಲ. ಬನ್ನಿ ಈಗ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲ ಡೀಟೇಲ್ಸನ್ನು ನೋಡುವ. ಇದರಲ್ಲಿ AICTE ಪ್ರಗತಿ ಸ್ಕಾಲರ್ಶಿಪ್ಪಲ್ಲಿ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಟೋಟಲ್ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡಬಹುದು. ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ವರ್ಷಕ್ಕೆ 50,000 rupees ಸ್ಕಾಲರ್ಶಿಪ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ 3 years ಕೋರ್ಸ್ ಇದ್ದರೆ 1 year ನಿಮಗೆ ಸ್ಕಾಲರ್ಶಿಪ್ ಬಂದರೆ ಅದೇ ಸ್ಕಾಲರ್ಶಿಪ್ ರಿನ್ಯೂ ಮಾಡಿದ ಮೇಲೆ ಸೆಕೆಂಡ್ ಇಯರ್ಗೂ ಕೂಡ ಬರುತ್ತೆ. ಅದೇ ಸ್ಕಾಲರ್ಶಿಪ್ ರಿನ್ಯೂ ಮಾಡಿದ ತಕ್ಷಣ ಥರ್ಡ್ ಇಯರ್ಗೂ ಕೂಡ ಬರುತ್ತೆ. ಅಂದರೆ ಟೋಟಲ್ 1.5 lakh rupees ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೆ ಈ ಸ್ಕಾಲರ್ಶಿಪ್ಪನ್ನು ತಪ್ಪದೇ ಅಪ್ಲೈ ಮಾಡಿ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಏನಂದರೆ ಅಕ್ಟೋಬರ್ 31 ಅಕ್ಟೋಬರ್ 2025. ಈ ಡೇಟ್ ನೆನ್ಪಿಟ್ಕೊಳ್ಳಿ, ಮಿಸ್ ಮಾಡದೆ ಇದನ್ನು ಅಪ್ಲೈ ಮಾಡಿ. ಬನ್ನಿ ಈಗ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ನಾವು ನೋಡ್ಬೋದು scholarship.gov.in. ದಿಸ್ ಈಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ನಾವು ನೋಡ್ಬೋದು ಸೆಂಟ್ರಲ್ ಗೌರ್ಮೆಂಟ್, ಇದು ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ NSP, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, NSP ಅಂತಾರೆ, ರನ್ ಬೈ ಸೆಂಟ್ರಲ್ ಗವರ್ಮೆಂಟ್. ಇದರಲ್ಲಿ ಮೊದಲನೇದಾಗಿ ನೀವು ಈ ವೆಬ್ಸೈಟಿಗೆ ಹೋದ ನಂತರ ಇಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತಿದೆ. ಇದರಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಬರುತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ನೀವು ಪಾಸ್ವರ್ಡನ್ನು ಯೂಸ್ ಮಾಡಿಬಿಟ್ಟು ಲಾಗಿನ್ ಮಾಡಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಜೊತೆಗೆ ಪಾಸ್ವರ್ಡನ್ನು ತೊಗೊಂಡ್ಬಿಟ್ಟು ಲಾಗಿನ್ ಮಾಡಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕು ಮತ್ತು ಪಿನ್ ಎಂಟರ್ ಮಾಡಬೇಕು. ಲಾಗಿನ್ ಮಾಡಿದ ನಂತರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ನೆನ್ಪಿಟ್ಕೊಳ್ಳಿ ಡಿಯರ್ ಫ್ರೆಂಡ್ಸ್, ಇದರಲ್ಲಿ ನೀವು ಒಂದ್ಸಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಈ ಮಾಹಿತಿ ನೀವು ಸ್ಕಾಲರ್ಶಿಪ್ ಕೋಆರ್ಡಿನೇಟರ್, ನಿಮ್ಮದೇ ಆದ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಕೋಆರ್ಡಿನೇಟರ್ ಅಂತ ಇರ್ತಾರೆ, ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ಅವರು ಕೂಡ ಅಪ್ರೂವ್ ಮಾಡಬೇಕಾಗತ್ತೆ. ಕಾಲೇಜ್ ಲೆವೆಲಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅಂದರೆ ಅವರು ನಮ್ಮದೇ ವಿದ್ಯಾರ್ಥಿ, ಇವೆಲ್ಲ ಅಕಾಡೆಮಿಕ್ ರೆಕಾರ್ಡ್ ಎಲ್ಲ ಕರೆಕ್ಟ್ ಆಗಿದ್ದಾವೆ ಅಂತ ಹೇಳಲಿಕ್ಕೆ ಎಲ್ಲ ಅವರು ಅಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೆ ನೀವೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಕಾಲೇಜಲ್ಲಿ ಕೂಡ ಇದರ ಮಾಹಿತಿ ನೀಡಿದ ನಂತರ ಅವರು ಅಪ್ರೂವ್ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.